ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಮಾಹಿತಿ ಖಜಾನೆ ಯೂಟ್ಯೂಬ್ ವಾಹಿನಿಗೆ ನನ್ನೆಲ್ಲ ಸಂಯುಕ್ತರಿಗೂ ಆತ್ಮೀಯವಾದ ಸ್ವಾಗತ. ಇಂದು ನಾವು ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಬಂದಿದ್ದೇವೆ. ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್, ಶೇರ್, ಕಾಮೆಂಟ್ ಮಾಡಿ ಹಾಗೂ ಇನ್ನು ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ? ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ಸೆಟ್ ಅರ್ಥಾತ್ ಭೌಗೋಳಿಕ ಸಮಾನ ಬಿಂದು ರೇಖೆಗಳು ಅಥವಾ ಭೌಗೋಳಿಕವಾಗಿ ಸಂಪರ್ಕಿಸುವ ಸಮಾನ ಬಿಂದುಗಳ ಮೂಲಕ ಸಾಗುವ ಕಾಲ್ಪನಿಕ ರೇಖೆಗಳು. The geographically connecting equivalent atmospheric point lines. The geographic equivalent point lines. ಐಸೋಬಾರ್ ಸಮಾನ ಪ್ರಮಾಣದ ಸಮುದ್ರ ಆಳದ ಬಿಂದುಗಳನ್ನು ಸೇರಿಸುವ ರೇಖೆ. ಐಸೋಥರ್ಮ ಸಮಾನ ಪ್ರಮಾಣದ ಉಷ್ಣತೆಯ ಬಿಂದುಗಳನ್ನು ಸೇರಿಸುವ ರೇಖೆ. ಐಸೋಕೇಮ್ ಸಮಾನ ಪ್ರಮಾಣದ ಚಳಿಗಾಲದ ಸರಾಸರಿ ಉಷ್ಣಾಂಶದ ಬಿಂದುಗಳನ್ನು ಸೇರಿಸುವ ರೇಖೆ. ಐಸೋನೆಟ್ ಸಮಾನ ಪ್ರಮಾಣದ ಮೋಡಗಳ ಬಿಂದುಗಳನ್ನು ಸೇರಿಸುವ ರೇಖೆ. ಐಸೋಐಪ್ ಸಮಾನ ಪ್ರಮಾಣದ ಸಮುದ್ರ ಮಟ್ಟದಿಂದ ಎತ್ತರದ ಬಿಂದುಗಳನ್ನು ಸೇರಿಸುವ ರೇಖೆ. ಐಸೋಗೋನಿಕ್ ಕಾಂತೀಯ ಕೋನವು ಸಮಾನವಾಗಿರುವ ಸ್ಥಳಗಳ ಬಿಂದುಗಳನ್ನು ಸೇರಿಸುವ ರೇಖೆ. ಐಸೋಹೆಲನ್ ಸಮಾನ ಪ್ರಮಾಣದ ಸಮುದ್ರ ಲವಣಾಂಶದ ಬಿಂದುಗಳನ್ನು ಸೇರಿಸುವ ರೇಖೆ. ಐಸೋಬ್ರಾಂಡ್ಸ್ ಗುಡುಗು ಸಿಡಿಲು ಸಮೇತ ಮಳೆಯಾಗುವ ಪ್ರದೇಶದ ಬಿಂದುಗಳನ್ನು ಸೇರಿಸುವ ರೇಖೆ. ಐಸೋಹೆಲ್ ಸಮಾನ ಪ್ರಮಾಣದ ಸೌರಪ್ರಕಾಶ ಬಿಸಿಲಿನ ಅವಧಿಯ ಬಿಂದುಗಳನ್ನು ಸೇರಿಸುವ ರೇಖೆ. ಐಸೋಬಾರ್ ಸಮಾನ ಪ್ರಮಾಣದ ವಾತಾವರಣದ ಒತ್ತಡದ ಬಿಂದುಗಳನ್ನು ಸೇರಿಸುವ ರೇಖೆ. ಐಸೋದೇರ್ ಸಮಾನ ಪ್ರಮಾಣದ ಬೇಸಿಗೆಯ ಸರಾಸರಿ ಉಷ್ಣಾಂಶದ ಬಿಂದುಗಳನ್ನು ಸೇರಿಸುವ ರೇಖೆ. ಐಸೋಟ್ಯಾಚ್ ಸಮಾನ ಪ್ರಮಾಣದ ಗಾಳಿ ಮಾರುತಗಳ ವೇಗದ ಬಿಂದುಗಳನ್ನು ಸೇರಿಸುವ ರೇಖೆ. ಐಸೋಹೈಟ್ ಸಮಾನ ಪ್ರಮಾಣದ ಮಳೆಯ ಪ್ರಮಾಣದ ಬಿಂದುಗಳನ್ನು ಸೇರಿಸುವ ರೇಖೆ. ಐಸೋನಿಫ್ ಸಮಾನ ಪ್ರಮಾಣದ ಹಿಮದ ಪ್ರಮಾಣದ ಬಿಂದುಗಳನ್ನು ಸೇರಿಸುವ ರೇಖೆ. ಐಸೋಸಿಸ್ಮಲ್ ಭೂಕಂಪನ ತೀವ್ರತೆಯ ಬಿಂದುಗಳನ್ನು ಸೇರಿಸುವ ರೇಖೆ. ಐಸೋರೈನ್ ಸಮಾನ ಪ್ರಮಾಣದ ಹಿಮಗಡ್ಡೆಯ ಪ್ರಮಾಣ ಮಂಜು ಬಿಂದುಗಳನ್ನು ಸೇರಿಸುವ ರೇಖೆ. ರಿಸೀವ್ಡ್ ಅಟ್ 10:40 ಪಂಸೆಡ್ ಅರ್ಥಾತ್ ಭಾರತೀಯ ಅರಣ್ಯದ ಬಗ್ಗೆ ಪಕ್ಷಿನೋಟ. ಭಾರತೀಯ ಅರಣ್ಯ ಕಾಯ್ದೆ 1927. ಅರಣ್ಯ ಕಾಯ್ದೆ 1952. ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972. ಅರಣ್ಯ ಸಂರಕ್ಷಣಾ ಕಾಯ್ದೆ 1980. ಪರಿಸರ ಸಂರಕ್ಷಣಾ ಕಾಯ್ದೆ 1986. ರಾಷ್ಟ್ರೀಯ ಅರಣ್ಯ ನೀತಿ 1988. ಅರಣ್ಯವು ಸಮವತಿ 9 ಪಟ್ಟಿಗೆ ಸೇರಿದೆ. ಇದನ್ನು 1976ರಲ್ಲಿ 42ನೇ ತಿದ್ದುಪಡಿ ಮೂಲಕ ಸಮವತಿ 9 ಪಟ್ಟಿಗೆ ಸೇರಿಸಲಾಗಿದೆ. ಸಮುದಾಯ ಭಾಗಿತ್ವ ಅರಣ್ಯವನ್ನು 1976ರಲ್ಲಿ ಜಾರಿಗೆ ತರಲಾಯಿತು. ಯಾವುದೇ ದೇಶದಲ್ಲಿ ಅರಣ್ಯವು ಆ ದೇಶದ ಭೂಭಾಗದ 33% ಇರುವುದರಿಂದ ಸಮತೋಲನ ಕಾಯ್ದುಕೊಳ್ಳಬಹುದು. ಭಾರತದಲ್ಲಿ 21. 67% 2019 ಅರಣ್ಯ ವರದಿ ಪ್ರಕಾರ ಅರಣ್ಯ ಪ್ರದೇಶವಿದೆ. ಘನ 9% 20. 11% 2019 ಅರಣ್ಯ ವರದಿ ಪ್ರಕಾರ ಅರಣ್ಯ ಪ್ರದೇಶವಿದೆ. 2019 ಅರಣ್ಯ ವರದಿ ಪ್ರಕಾರ ಘನ 9%. ಕೇರಳ ಹಾಗೂ ಆಂಧ್ರಪ್ರದೇಶ ರಾಜ್ಯಗಳಲ್ಲಿ ಅರಣ್ಯ ಸ್ವಲ್ಪ ಹೆಚ್ಚಾಗಿದೆ. ಭಾರತದಲ್ಲಿ ಅತಿ ಹೆಚ್ಚು ಅರಣ್ಯ ಹೊಂದಿದ ರಾಜ್ಯ ಮಧ್ಯಪ್ರದೇಶ. ಕಡಿಮೆ ಅರಣ್ಯ ಹೊಂದಿದ ರಾಜ್ಯ ಹರಿಯಾಣ. ಭೂಪ್ರದೇಶದಲ್ಲಿ ಗರಿಷ್ಠ ಅರಣ್ಯ ಹೊಂದಿದ ರಾಜ್ಯಗಳು ಮಿಜೋರಾಂ. ಅತಿ ಹೆಚ್ಚು ಅರಣ್ಯ ಹೊಂದಿದ ಕೇಂದ್ರಾಡಳಿತ ಪ್ರದೇಶ ಜಮ್ಮು ಕಾಶ್ಮೀರ. ಅತಿ ಕಡಿಮೆ ಅರಣ್ಯ ಹೊಂದಿದ ಕೇಂದ್ರಾಡಳಿತ ಪ್ರದೇಶಗಳು ದಿಯು ದಮನ್ ಮತ್ತು ದಾದ್ರಾ ನಗರ ಹವೇಲಿಗೆ. ಘನ 9% ಅತಿ ಹೆಚ್ಚು ಅರಣ್ಯ ಹೊಂದಿದ ಜಿಲ್ಲೆ ಉತ್ತರ ಕನ್ನಡ ಹಾಗೂ ಕಡಿಮೆ ಅರಣ್ಯ ಹೊಂದಿದ ಜಿಲ್ಲೆ ವಿಜಯಪುರ. ರಿಸೀವ್ಡ್ ಅಟ್ 10:41 ಪಂಸೆಡ್ ಅರ್ಥಾತ್ ಭಾರತದಲ್ಲಿ ಮೊದಲಿಗರು ಇಂಪಾರ್ಟೆಂಟ್ 1 ಎಸ್ ಅಧಿಕಾರಿಯಾದ ಮೊದಲ ಭಾರತೀಯ ಮಹಿಳೆ. ಉತ್ತರ ಅನ್ನಾ ರಾಜನ್ ಜಾರ್ಜ್. 2 ಭಾರತದ ಪ್ರಥಮ ರಾಷ್ಟ್ರಪತಿ. ಉತ್ತರ ಡಾ. ರಾಜೇಂದ್ರ ಪ್ರಸಾದ್. 3 ಸೇನಾ ಪಡೆಯ ಪ್ರಥಮ ಮುಖಸ್ಥ. ಉತ್ತರ ಜನರಲ್ ಮಾಣಿಕ್ ಶಾ. 4 ಭಾರತದ ಮೊದಲ ಗವರ್ನರ್ ಜನರಲ್. ಉತ್ತರ ಮೌಂಟ್ ಬ್ಯಾಟನ್. 5 ಭಾರತದ ಮೊದಲ ಉಪರಾಷ್ಟ್ರಪತಿ. ಉತ್ತರ ಡಾ. ಎಸ್. ರಾಧಾಕೃಷ್ಣನ್.
6. ಭಾರತದ ಮೊದಲ ಭಾರತೀಯ ಗವರ್ನರ್ ಜನರಲ್. ಉತ್ತರ ಸಿ. ರಾಜಗೋಪಾಲಾಚಾರಿ. 7. ಭಾರತದ ಮೊದಲ ಗಗನಯಾತ್ರಿ. ಉತ್ತರ ರಾಕೇಶ್ ಶರ್ಮಾ. 8. ಭಾರತದ ಮೊದಲ ಮುಖ್ಯ ನ್ಯಾಯಾಧೀಶರು. ಉತ್ತರ ನ್ಯಾಯಮೂರ್ತಿ ಹೀರಾಲಾಲ್ ಕನಿಯಾ. 9. ಭಾರತದ ಮೊದಲ ಪೈಲಟ್. ಉತ್ತರ ಜಾರ್ಜ್ ಟಾಟಾ. 10. ಎವರೆಸ್ಟ್ ಏರಿದ ಮೊದಲ ಭಾರತೀಯ. ಉತ್ತರ ಶರ್ಪಾ ತೆನ್ ಸಿಂಗ್. 11. ಭಾರತ ರತ್ನ ಪಡೆದ ಮೊದಲ ವ್ಯಕ್ತಿ. ಉತ್ತರ ಸಿ. ರಾಜಗೋಪಾಲಾಚಾರಿ. 12. ಭಾರತದ ರಾಷ್ಟ್ರಾಧ್ಯಕ್ಷರಾಗಿದ್ದ ಪ್ರಥಮ ಮುಸ್ಲಿಂ ವ್ಯಕ್ತಿ. ಉತ್ತರ ಡಾ. ಜಾಕೀರ್ ಹುಸೇನ್. 13. ಮ್ಯಾಗಸೆ ಪ್ರಶಸ್ತಿ ಪಡೆದ ಪ್ರಥಮ ಭಾರತೀಯ. ಉತ್ತರ ಆಚಾರ್ಯ ವಿನೋಬಾ ಭಾವೆ. 14. ಆಸ್ಕರ್ ಪ್ರಶಸ್ತಿ ಪಡೆದ ಮೊದಲ ಭಾರತದ ಮಹಿಳೆ. ಉತ್ತರ ಬಾನು ಅತಿಯಾ. 15. ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಮೊದಲ ಮಹಿಳಾ ಅಧ್ಯಕ್ಷಿಣಿ. ಉತ್ತರ ಅನಿ ಬೆಸೆಂಟ್. 16. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಅಧ್ಯಕ್ಷರಾದ ಪ್ರಥಮ ಭಾರತದ ಮಹಿಳೆ. ಉತ್ತರ ವಿಜಯಲಕ್ಷ್ಮಿ ಪಂಡಿತ್. 17. ಪ್ರಥಮ ಮಹಿಳಾ ಗವರ್ನರ್. ಉತ್ತರ ಸರೋಜಿನಿ ನಾಯ್ಡು. 18. ನೊಬೆಲ್ ಪ್ರಶಸ್ತಿ ಪಡೆದ ಮೊದಲ ಮಹಿಳೆ. ಉತ್ತರ ಮದರ್ ತೆರೆಸಾ. 19. ಏಪ್ಸ್ ಅಧಿಕಾರಿಯಾದ ಮೊದಲ ಮಹಿಳೆ. ಉತ್ತರ ಕಿರಣ್ ಬೇಡಿ. 20. ಭಾರತದ ಪ್ರಥಮ ವಿಮಾನ ಚಾಲಕಿ. ಉತ್ತರ ಪ್ರೇಮಾ ಮಾಥುರ್. 21. ಪ್ರಥಮ ಮಹಿಳಾ ಪ್ರಧಾನಿ. ಉತ್ತರ ಇಂದಿರಾ ಗಾಂಧಿ. 22. ವಿಶ್ವ ಸುಂದರಿ ಆದ ಮೊದಲ ಭಾರತದ ಮಹಿಳೆ. ಉತ್ತರ ಸುಷ್ಮಿತಾ ಸೇನ್. 23. ಮುಗಿಸಿದ ಮೊದಲ ಭಾರತದ ಮಹಿಳೆ. ಉತ್ತರ ಚಂದ್ರಮುಖಿ ಬೋಸ್. 24. ಭಾರತದ ಪ್ರಥಮ ಮಹಿಳಾ ರಾಯಭಾರಿ. ಉತ್ತರ ಮುತ್ತಮ್ಮ. 25. ಪ್ರಥಮ ಮಹಿಳಾ ಮುಖ್ಯಮಂತ್ರಿ. ಉತ್ತರ ಸುಚೇತಾ ಕೃಪಾಲಾನಿ. 26. ಭಾರತದ ಪ್ರಥಮ ಮಹಿಳಾ ರಾಷ್ಟ್ರಪತಿ. ಉತ್ತರ ಪ್ರತಿಭಾ ಪಾಟೀಲ್. 27. ಗಗನಯಾತ್ರೆ ಮಾಡಿದ ಮೊದಲ ಭಾರತದ ಮಹಿಳೆ. ಉತ್ತರ ಡಾ. ಕಲ್ಪನಾ ಚಾವ್ಲಾ. 28. ವಾಯುಸೇನೆಯ ಪ್ರಥಮ ಮಹಿಳಾ ಏರ್ ಮಾರ್ಷಲ್. ಉತ್ತರ ಪದ್ಮಾವತಿ ಬಂಡಾಪಾಧ್ಯಾಯ. 29. ಒಲಿಂಪಿಕ್ಸ್ ಪಂದ್ಯದಲ್ಲಿ ಪದಕ ಪಡೆದ ಮೊದಲ ಭಾರತದ ಮಹಿಳೆ. ಉತ್ತರ ಕರಣ್ ಮಲ್ಲೇಶ್ವರಿ. 30. ಭಾರತದ ಪ್ರಥಮ ಮಹಿಳಾ ಲೋಕಸಭಾಧ್ಯಕ್ಷರು. ಉತ್ತರ ಶ್ರೀಮತಿ ಮೀರಾ ಕುಮಾರ. ರಿಸೀವ್ಡ್ ಅಟ್ 10:41 ಥಮಸ್ ಡಾರ್ಥಾಕ್. ಹರಪ್ಪ ನಾಗರಿಕತೆ. ಹರಪ್ಪ ನಾಗರಿಕತೆ ವಿಸ್ತೀರ್ಣತೆ 2. 50,000 ಚೆನ್ನೈ. ಲೀ. ಹರಪ್ಪ ನಾಗರಿಕತೆ ಈಜಿಪ್ಟ್ ಮತ್ತು ಮೆಸೊಪೊಟೋಮಿಯಾ ನಾಗರಿಕತೆ 2 ಪಟ್ಟು ದೊಡ್ಡದಾಗಿದೆ. 1921ರಲ್ಲಿ ದಯಾರಾಮ್ ಸಹನಿಯವರು ಪ್ರಥಮ ಬಾರಿಗೆ ಹರಪ್ಪ ನೆಲೆಯನ್ನು ಕಂಡುಹಿಡಿದರು. ಇದರೊಂದಿಗೆ ಜಗತ್ತಿನ ಹರಪ್ಪ ನಾಗರಿಕತೆ ಪರಿಚಯಿಸಿಕೊಂಡಿತು. ಜನಸಂಖ್ಯೆಯಲ್ಲಿ ಅತಿದೊಡ್ಡ ನಗರ ಮೊಹೆಂಜೊದಾರೋ. ಹರಪ್ಪ ನಾಗರಿಕತೆ ರಸ್ತೆಗಳು ಸಮಾನಾಂತರವಾಗಿ ಲಂಬಕೋನ ಪರಸ್ಪರ ಸಂಧಿಸುವ ವ್ಯವಸ್ಥೆ ಹೊಂದಿದೆ. ಸಣ್ಣ ರಸ್ತೆಗಳು 2.45 ಮೀ ಅಗಲವಾದರೆ ದೊಡ್ಡ ರಸ್ತೆಗಳು ಸುಮಾರು 50 ಮೀಟರ್ ಅಗಲವಾಗಿದೆ. ಮನೆಗಳಿಗೆ ದೊಡ್ಡ ಒಣಗಿದ ಇಟ್ಟಿಗೆಗಳನ್ನು ಬಳಸುತ್ತಿದ್ದರು. ಮೊಹೆಂಜೊದಾರೊದಲ್ಲಿ ಸ್ನಾನದ ಕೊಳ 12 ಮೀ ಉದ್ದ, 8 ಮೀ ಅಗಲ, 2 ಮೀ ಆಳವಿದೆ. ಇದಕ್ಕೆ ಮೆಟ್ಟಲುಗಳಿದ್ದವು. ಲೋಥಲ್ದಲ್ಲಿರುವ ಹಡಗುಕಟ್ಟೆ 216 ಮೀ ಉದ್ದವಿದ್ದು 37 ಮೀ ಅಗಲವಾಗಿದೆ. ಬಂದರು ಕಟ್ಟೆಯನ್ನು ಸಂಶೋಧಿಸಿದ ಕನ್ನಡಿಗ ಎಸ್.ಆರ್. ರಾವ್. ಹರಪ್ಪ ನಾಗರಿಕತೆ ಗ್ರಾಮ ಮತ್ತು ನಗರಗಳಿಂದ ಕೂಡಿದ ಸಮಾಜವಾಗಿತ್ತು. ಹರಪ್ಪ ನಾಗರಿಕತೆ ವ್ಯವಸ್ಥಿತವಾದ ಆಡಳಿತ ವ್ಯವಸ್ಥೆ, ಒಂದು ಕೇಂದ್ರೀಕೃತ ಆಡಳಿತ ವ್ಯವಸ್ಥೆ ಇತ್ತು. ಸಿಂಧೂ ಜನರು ಪ್ರಮುಖ ಉದ್ಯೋಗ ಕೃಷಿ ಮತ್ತು ವ್ಯಾಪಾರ. ಸಿಂಧೂ ನಾಗರಿಕತೆಯಲ್ಲಿ 4 ರೀತಿಯ ಜನಾಂಗಗಳಿದ್ದವು. 1 ಪ್ರೋಟೋ ಅಸ್ಟ್ರೋಲೈಡ್, 2 ಅಲ್ಡಿ ನಾರ್ಡ್, 3 ಮೆಡಿಟೇರಿಯನ್, 4 ಮಂಗೋಲಾಯ್ಡ್. ಇವರು ಹತ್ತಿ ಮತ್ತು ಎಣ್ಣೆ ಬೀಜಗಳನ್ನು ಬೆಳೆಯುತ್ತಿದ್ದರು. ಸಿಂಧೂ ನಾಗರಿಕತೆಯವರಿಗೆ ಮಿಶ್ರಲೋಹದ ಪರಿಚಯವಿತ್ತು. ಇದಕ್ಕೆ ಸಾಕ್ಷಿಯಾಗಿ ತಾಮ್ರ ಮತ್ತು ತವರ ಮಿಶ್ರಣ ಮಾಡಿ ಕಂಚನ್ನು ತಯಾರಿಸಿದರು. ಸಿಂಧೂ ಜನರ ಮಡಿಕೆಗಳು ಕಪ್ಪು ಮತ್ತು ನಸುಗೆಂಪು ಬಣ್ಣದಿಂದ ಕೂಡಿದ್ದು. ಪಶುಪತಿ ಮೂರ್ತಿಯಲ್ಲಿ ಕಂಡುಬಂದ ಪ್ರಾಣಿಗಳು ಆನೆ, ಎಮ್ಮೆ, ಹುಲಿ, ಜಿಂಕೆ, ಗೆಂಡಾಮೃಗ. ಸಿಂಧೂ ಜನರು ಶವವನ್ನು ಉತ್ತರ ದಕ್ಷಿಣವಾಗಿ ಮಲಗಿಸಿ ಸಮಾಧಿ ಮಾಡುತ್ತಿದ್ದರು. ರಿಸೀವ್ಡ್ ಅಟ್ 10:41 ಥಮಸ್ ಡಾರ್ಥಾಕ್. ಜಗತ್ತಿನ ಜ್ಞಾನ. 1. ಅತಿ ದೊಡ್ಡ ದೇಶ ರಷ್ಯಾ.
2 ಅತಿ ಚಿಕ್ಕ ವಸಾಹತು ಸಿಟಿ ಆಫ್ ವ್ಯಾಟಿಕನ್. 3 ಅತಿ ಪುರಾತನ ನಗರ ಡೆಮಾಸ್ಕಸ್. 4 ಅತಿ ಕಡಿಮೆ ಜನಸಾಂದ್ರತೆ ಇರುವ ದ್ವೀಪಜಾವ. 5 ಅತಿ ಎತ್ತರದ ರಾಜಧಾನಿ ನಗರ ಲಾಸ್ಟ್. 6 ಅತಿ ಎತ್ತರದ ವಾಸಸ್ಥಳ ಬೈಸಿ. 7 ಅತಿ ಎತ್ತರದ ಪಟ್ಟಣ ವೆನ್ಮಾ ಅನ್. 8 ಅತಿ ಎತ್ತರದ ಮಿನಾರ್ ಕುತುಬ್ ಮಿನಾರ್. 9 ಅತಿದೊಡ್ಡ ಯುದ್ಧ ನೌಕೆ ಯುಎಸ್ಎಸ್ ನ್ಯೂಜೆರ್ಸಿ. 10 ಅತಿದೊಡ್ಡ ಜಲಾಂತರ್ಗಾಮಿ ಪೆಫೋನ್. 11 ಅತಿವೇಗದ ಬಾಂಬರ್ ಮಿರಾಜ್ ವ್ಯವಕಲನ 4. 12 ಅತಿ ದೊಡ್ಡ ಕೋಟೆ ಪೋರ್ಟ್ ಜಾರ್ಜ್. 13 ಅತಿ ದೊಡ್ಡದಾದ ಅರಮನೆ ಇಂಪೀರಿಯಲ್ ಅರಮನೆ. 14 ಅತಿ ದೊಡ್ಡ ಚೌಕತಿಯಮಾನ್ ಚೌಕ್. 15 ಅತಿ ಅಧಿಕ ಭಾಷೆಗಳಿರುವ ದೇಶ ಭಾರತ. 16 ಅತಿ ದೊಡ್ಡ ಅರಣ್ಯ ಕೊನಿಫರಸ್ ಕಾಡು. ರಿಸೀವ್ಡ್ ಅಟ್ 10:41 ಥಮಸೆಡರ್ಫೆಕ್ ಸಾಮಾನ್ಯ ಜ್ಞಾನ. ಪ್ರಶ್ನೆ 1 ಜಗತ್ತಿನ ಅತ್ಯಂತ ವಿಶಾಲವಾದ ದ್ವೀಪ ಯಾವುದು? ಉತ್ತರ ಇಂಡೋನೇಷ್ಯಾ. ಪ್ರಶ್ನೆ 2 ಮುರ್ರೆ ನದಿ ಯಾವ ಖಂಡದಲ್ಲಿದೆ? ಉತ್ತರ ಆಸ್ಟ್ರೇಲಿಯಾ. ಪ್ರಶ್ನೆ 3 ಟೈಟಾನ್ ಯಾವ ಗ್ರಹದ ಉಪಗ್ರಹವಾಗಿದೆ? ಉತ್ತರ ಶನಿ. ಪ್ರಶ್ನೆ 4 ಜಗತ್ತಿನ ಅತಿ ಚಿಕ್ಕ ಸಾಗರ ಯಾವುದು? ಉತ್ತರ ಆರ್ಕಿಟಿಕ್. ಪ್ರಶ್ನೆ 5 ಕೋಸಿ ನದಿ ಯಾವ ನದಿಯ ಉಪನದಿ? ಉತ್ತರ ಗಂಗಾ ನದಿ. ಪ್ರಶ್ನೆ 6 ಜಗತ್ತಿನ ಅತ್ಯಂತ ದೊಡ್ಡ ಸಿಹಿ ನೀರಿನ ಸರೋವರ ಯಾವುದು? ಉತ್ತರ ಸುಪೀರಿಯರ್ ಸರೋವರ. ಪ್ರಶ್ನೆ 7 ಸುನಾಮಿಗಳು ಸಾಮಾನ್ಯವಾಗಿ ಹುಟ್ಟುವ ಸ್ಥಳ ಯಾವುದು? ಉತ್ತರ ಸಾಗರದ ಆಳ. ಪ್ರಶ್ನೆ 8 ಸೂರ್ಯ ಸಿದ್ಧಾಂತವನ್ನು ಮಂಡಿಸಿದವರು ಯಾರು? ಉತ್ತರ ನಿಕೋಲಸ್ ಕೋಪರ್ನಿಕಸ್. ಪ್ರಶ್ನೆ 9 ಯುರೋಪಿನ ಅತಿ ಉದ್ದವಾದ ನದಿ ಯಾವುದು? ಉತ್ತರ ವೋಲ್ಗಾ. ಪ್ರಶ್ನೆ 10 ವಿಶ್ವ ಅರಣ್ಯ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಉತ್ತರ ಮಾರ್ಚ್ ತಿಂಗಳಿನಲ್ಲಿ. ರಿಸೀವ್ಡ್ ಅಟ್ 10:41 ಥಮಸೆಡರ್ಫೆಕ್ ದಕ್ಷಿಣ ಭಾರತದಲ್ಲಿನ ಭಕ್ತಿ ಸುಧಾರಣಾ ಚಳುವಳಿಗಳು. ಸುಧಾರಕರು ಪುರಂದರ ದಾಸರು. ಮೂಲ ಹೆಸರು ಶ್ರೀನಿವಾಸ. ಸ್ಥಳ ಮಹಾರಾಷ್ಟ್ರ. ಗುರುಗಳು ವ್ಯಾಸರಾಯರು. ಬಿರುದು ಕರ್ನಾಟಕ ಸಂಗೀತದ ಪಿತಾಮಹ. ವಿಶೇಷತೆ ಶ್ರೀಕೃಷ್ಣದೇವರಾಯರ ಆಸ್ಥಾನದಲ್ಲಿ ನೆಲೆಸಿದ್ದರು. ಇವರ ಅಂಕಿತ ನಾಮ ವಿಠ್ಠಲ. ಸುಧಾರಕರು ಕನಕದಾಸರು. ಮೂಲ ಹೆಸರು ತಿಮ್ಮಪ್ಪನಾಯಕ. ಸ್ಥಳ ಹಾವೇರಿಯ ಬಾಡಗುರುಗಳು ವ್ಯಾಸರಾಯರು. ಅಂಕಿತನಾಮ ಕಾಗಿನೆಲೆ ಆದಿಕೇಶವ. ವಿಶೇಷತೆ ನಳಚರಿತೆ, ಹರಿಭಕ್ತ ಸಾರ, ರಾಮಧ್ಯಾನ ಚರಿತೆ ಮತ್ತು ಮೋಹನ ತರಂಗಿಣಿ ಎಂಬ ಪುಸ್ತಕ ಬರೆದಿದ್ದಾರೆ. ಸುಧಾರಕರು ಶಿಶುನಾಳ ಶರೀಫರು. ಮೂಲ ಹೆಸರು ಮಹಮ್ಮದ್ ಶರೀಫ್. ಸ್ಥಳ ಹಾವೇರಿಯ ಶಿಗ್ಗಾಂಬಿ. ಗುರುಗಳು ಗೋವಿಂದ ಭಟ್ಟರು. ಅಂಕಿತನಾಮ ಕರ್ನಾಟಕದ ಕಬೀರರು. ವಿಶೇಷತೆ ಇವರು ರಿವಾಯತ್ ಮೊಹರಂ ಪದಗಳು ಬರೆದಿದ್ದಾರೆ. ಸುಧಾರಕರು ಅಕ್ಕಮಹಾದೇವಿ. ಸ್ಥಳ ಶಿವಮೊಗ್ಗ. ಉಡುತಡಿ. ಅಂಕಿತನಾಮ ಚೆನ್ನಮಲ್ಲಿಕಾರ್ಜುನ. ವಿಶೇಷತೆ ಕರ್ನಾಟಕದ ಮೊದಲ ಕವಯತ್ರಿ. ರಿಸೀವ್ಡ್ ಅಟ್ 10:41 ಥಮಸೆಡರ್ಫೆಕ್ ಸಾಮಾನ್ಯ ಜ್ಞಾನ. ಪ್ರಶ್ನೆ 6 ಕರ್ನಾಟಕದ ಒಟ್ಟು ಲೋಕಸಭಾ ಸ್ಥಾನಗಳ ಸಂಖ್ಯೆ. ಉತ್ತರ 28. ಪ್ರಶ್ನೆ 7 ಪಟ್ಟದಕಲ್ಲು ಮತ್ತು ಐಹೊಳೆ ದೇವಾಲಯಗಳನ್ನು ನಿರ್ಮಿಸಿದವರು ಯಾರು? ಉತ್ತರ ಚಾಲುಕ್ಯರು. ಪ್ರಶ್ನೆ 8 ಚಿತ್ರದುರ್ಗದಲ್ಲಿನ ಬ್ರಹ್ಮಗಿರಿ ಶಾಸನವು ಯಾವ ಚಕ್ರವರ್ತಿಗೆ ಸೇರಿದೆ? ಉತ್ತರ ಸಾಮ್ರಾಟ ಅಶೋಕ. ಪ್ರಶ್ನೆ 9 ಸುವರ್ಣ ವಿಧಾನಸೌಧ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ? ಉತ್ತರ ಬೆಳಗಾವಿ ಜಿಲ್ಲೆಯಲ್ಲಿದೆ. ಪ್ರಶ್ನೆ 10 ಕರ್ನಾಟಕದ ಅತಿ ಎತ್ತರದ ಸ್ಥಳ ಯಾವುದು? ಉತ್ತರ ಮುಳ್ಳಯ್ಯನಗಿರಿ ಶಿಖರ. ಪ್ರಶ್ನೆ 1 ಕನ್ನಡಕ್ಕೆ ಮೊದಲ ಜ್ಞಾನಪೀಠ ಪ್ರಶಸ್ತಿ ತಂದವರು ಯಾರು? ಉತ್ತರ ಕುವೆಂಪು. ಪ್ರಶ್ನೆ 2 ಯಾವ ವರ್ಷದಲ್ಲಿ ಮೈಸೂರು ರಾಜ್ಯವನ್ನು ಕರ್ನಾಟಕ ಎಂದು ಮರುನಾಮಕರಣ ಮಾಡಲಾಯಿತು? ಉತ್ತರ 1973. ಪ್ರಶ್ನೆ 3 ಮೊದಲ ಆಂಗ್ಲೋ ಮೈಸೂರು ಯುದ್ಧ ಯಾವಾಗ ನಡೆಯಿತು? ಉತ್ತರ 1767. ಪ್ರಶ್ನೆ 4 ಬೆಂಗಳೂರು ವಿಶ್ವವಿದ್ಯಾಲಯವನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು? ಉತ್ತರ 1886. ಪ್ರಶ್ನೆ 5 ಕನ್ನಡ ಸಾಹಿತ್ಯದ 3 ರತ್ನಗಳು ಯಾರು? ಉತ್ತರ ಪಂಪ, ಪೊನ್ನ ಮತ್ತು ರನ್ನ. ರಿಸೀವ್ಡ್ ಅಟ್ 10:42 ಥಮಸೆಡರ್ಫೆಕ್ ಸಾಮಾನ್ಯ ಜ್ಞಾನ. ಪ್ರಶ್ನೆ ಜಗತ್ತಿನಲ್ಲಿ ಯಾವ ದೇಶವು ಕಡಿಮೆ ಸಂಖ್ಯೆಯ ಮಹಿಳೆಯರನ್ನು ಹೊಂದಿದೆ? ಉತ್ತರ ವಿಶ್ವದಲ್ಲಿಯೇ ಅತ್ಯಂತ ಕಡಿಮೆ ಸಂಖ್ಯೆಯ ಮಹಿಳೆಯರು ವ್ಯಾಟಿಕನ್ ನಗರದಲ್ಲಿ ವಾಸಿಸುತ್ತಿದ್ದಾರೆ. ಪ್ರಶ್ನೆ ಸಂವಿಧಾನವನ್ನು ರಚಿಸಿದ ವಿಶ್ವದ ಮೊದಲ ದೇಶ ಯಾವುದು? ಉತ್ತರ ಸಂವಿಧಾನವನ್ನು ರಚಿಸಿದ ವಿಶ್ವದ ಮೊದಲ ದೇಶ ಅಮೆರಿಕ.
ಪ್ರಶ್ನೆ: ಯಾವ ಜಿಲ್ಲೆಯನ್ನು ಕೆಂಪು ಕಲ್ಲುಗಳ ನಗರ ಎಂದು ಕರೆಯಲಾಗುತ್ತದೆ? ಉತ್ತರ: ಇದು ರಾಜಸ್ಥಾನದ ಪೂರ್ವದಲ್ಲಿರುವ ಹಿಂದೌನ್ ಉಪವಿಭಾಗದಲ್ಲಿದೆ. ಇದು ರಾಜ್ಯದ ರಾಜಧಾನಿ ಜೈಪುರದಿಂದ ಪೂರ್ವಕ್ಕೆ 156 ಕಿಲೋಮೀಟರ್ ದೂರದಲ್ಲಿದೆ. ಈ ನಗರವನ್ನು ದೇಶದ ಕೆಂಪು ಕಲ್ಲುಗಳ ನಗರ ಎಂದು ಕರೆಯುತ್ತಾರೆ. ಪ್ರಶ್ನೆ: ಯಾವ ಪ್ರಾಣಿಯು ಹಲವಾರು ವಾರಗಳವರೆಗೆ ನೀರನ್ನು ಕುಡಿಯುವುದಿಲ್ಲ? ಉತ್ತರ: ಹಲವು ವಾರಗಳವರೆಗೆ ನೀರು ಕುಡಿಯದ ಏಕೈಕ ಪ್ರಾಣಿ ಒಂಟೆ. ಪ್ರಶ್ನೆ: ಯಾವ ಸಾಗರದಲ್ಲಿ ಒಂದೇ ಒಂದು ಮೀನು ಕಂಡುಬರುವುದಿಲ್ಲ? ಉತ್ತರ: ಮೃತ ಸಮುದ್ರ ದ ನೀರು ಸಾಮಾನ್ಯ ಸಮುದ್ರದ ನೀರಿಗಿಂತ 6-7 ಪಟ್ಟು ಹೆಚ್ಚು ಉಪ್ಪಿರುತ್ತದೆ. ಹೆಚ್ಚಿನ ಪ್ರಮಾಣದ ಉಪ್ಪಿನಿಂದ ಮೀನು ಮತ್ತು ಇತರ ಸಮುದ್ರ ಜೀವಿಗಳು ಇಲ್ಲಿ ಬದುಕಲು ಸಾಧ್ಯವಿಲ್ಲ. ಪ್ರಶ್ನೆ: ಯಾವ ತರಕಾರಿಯಲ್ಲಿ ವಿಷ ಕಂಡುಬರುತ್ತದೆ? ಉತ್ತರ: ಪ್ಲಮ್ ಬೀಜಗಳು ಅಮಿಗ್ಡಾಲಿನ್ ಎಂಬ ಸಂಯುಕ್ತವನ್ನು ಹೊಂದಿರುತ್ತವೆ. ಇದು ಹೈಡ್ರೋಜನ್ ಸೈನೈಡ್ ಆಗಿ ವಿಭಜನೆಯಾಗುತ್ತದೆ. ದಿ ಫುಡ್ ಸೇಫ್ಟಿ ಹಜಾರ್ಡ್ ಗೈಡ್ ಬುಕ್ ಪ್ರಕಾರ ಹೈಡ್ರೋಜನ್ ಸೈನೈಡ್ ಪ್ರಾಥಮಿಕವಾಗಿ ವಿಷವಾಗಿದೆ. ಪ್ರಶ್ನೆ: ಯಾವ ವಸ್ತುವು ಹೆಚ್ಚು ಪ್ರೋಟೀನ್ ಹೊಂದಿರುತ್ತದೆ? ಉತ್ತರ: ಹೆಚ್ಚಿನ ಪ್ರೋಟೀನ್ ಮೊಟ್ಟೆಗಳಲ್ಲಿ ಕಂಡುಬರುತ್ತದೆ. ಪ್ರಶ್ನೆ: ಪ್ರಪಂಚದಲ್ಲಿರುವ ಖಂಡಗಳ ಸಂಖ್ಯೆ ಎಷ್ಟು? ಉತ್ತರ: ಏಷ್ಯಾ ಖಂಡ, ಆಫ್ರಿಕಾ ಖಂಡ, ಉತ್ತರ ಅಮೆರಿಕ, ದಕ್ಷಿಣ ಅಮೆರಿಕ, ಯುರೋಪ್, ಅಂಟಾರ್ಟಿಕಾ ಮತ್ತು ಆಸ್ಟ್ರೇಲಿಯಾ 7 ಖಂಡಗಳಿವೆ. ಪ್ರಶ್ನೆ: ಪ್ರಪಂಚದ ಅತ್ಯಂತ ಎತ್ತರದ ಪರ್ವತ ಯಾವುದು? ಉತ್ತರ: ಮೌಂಟ್ ಎವರೆಸ್ಟ್, ಹಿಮಾಲಯ, ನೇಪಾಳದಲ್ಲಿದೆ. ಪ್ರಶ್ನೆ: ಏಡಿ, ಬಸವನ ಹುಳುಗಳ ರಕ್ತದ ಬಣ್ಣ ಹೇಗಿರುತ್ತದೆ? ಉತ್ತರ: ನೀಲಿ. ರಿಸೀವ್ಡ್ ಅಟ್ 9:32 ಥಮಸೆಡ್ ಅರ್ಥಾಕ್ ಪ್ರಮುಖ ಕಾಯ್ದೆಗಳು: ಕನಿಷ್ಠ ಕೂಲಿ ಕಾಯ್ದೆ 1948, ವರದಕ್ಷಿಣೆ ಕಾಯ್ದೆ 1961, ರಾಷ್ಟ್ರೀಯ ಮಹಿಳಾ ಆಯೋಗದ ಸ್ಥಾಪನೆ 1992, ಕಾರ್ಮಿಕ ಕಾಯ್ದೆ 1970, ಜೀತ ಪದ್ಧತಿ ಕಾಯ್ದೆ 1976, ಬಾಲಕಾರ್ಮಿಕ ನಿಷೇಧ ಕಾಯ್ದೆ 1986, ಸೇನಾ ಕಾಯ್ದೆ 1950, ನೌಕಾಪಡೆ ಕಾಯ್ದೆ 1950, ಪೊಲೀಸ್ ಪಡೆ ಕಾಯ್ದೆ 1966. ರಿಸೀವ್ಡ್ ಅಟ್ 1:00 ಅರ್ಥಾಕ್ ವಿಶ್ವದ ಅತ್ಯಂತ ದುಬಾರಿ ನಗರಗಳ ಪಟ್ಟಿ ಬಿಡುಗಡೆ: ಮೊದಲ ಸ್ಥಾನದಲ್ಲಿದೆ ಸಿಂಗಾಪುರ. ಎಕನಾಮಿಸ್ಟ್ ಇಂಟೆಲಿಜೆನ್ಸ್ ಯೂನಿಟ್ ಎಯು ಬಿಡುಗಡೆ ಮಾಡಿದ ವರದಿಯಲ್ಲಿ ಈ ವರ್ಷ ಸಿಂಗಾಪುರ ಮತ್ತು ಜ್ಯೂರಿಚ್ ವಿಶ್ವದ ಅತ್ಯಂತ ದುಬಾರಿ ನಗರವಾಗಿ ಸ್ಥಾನ ಪಡೆದಿವೆ. ಅದರ ಬಳಿಕ ಜಿನಿವಾ, ನ್ಯೂಯಾರ್ಕ್ ಮತ್ತು ಹಾಂಗ್ಕಾಂಗ್ ನಗರಗಳಿವೆ. ಜಿನಿವಾ ಮತ್ತು ನ್ಯೂಯಾರ್ಕ್ 3ನೇ ಸ್ಥಾನಕ್ಕೆ ಸಮನಾಗಿದ್ದರೆ ಹಾಂಗ್ಕಾಂಗ್ 5ನೇ ಮತ್ತು ಲಾಸ್ ಏಂಜಲೀಸ್ 6ನೇ ಸ್ಥಾನದಲ್ಲಿದೆ. ರಿಸೀವ್ಡ್ ಅಟ್ 1:00 ಅರ್ಥಾಕ್ ಸಾಮಾನ್ಯ ಜ್ಞಾನ: ಭಾರತದ ಯಾವ ರಾಷ್ಟ್ರಪತಿಗಳು ಬಾಲ್ಯದಲ್ಲಿ ಪತ್ರಿಕೆಗಳನ್ನು ಮಾರಾಟ ಮಾಡಿದ್ದರು? ಉತ್ತರ: ಪಿಜೆ ಅಬ್ದುಲ್ ಕಲಾಂ ಅವರು ಬಾಲ್ಯದಲ್ಲಿ ಪತ್ರಿಕೆಗಳನ್ನು ಮಾರಾಟ ಮಾಡುತ್ತಿದ್ದರು. ಪ್ರಶ್ನೆ: ಗೌತಮ ಬುದ್ಧನು ಯಾವ ಮರದ ಕೆಳಗೆ ಜ್ಞಾನೋದಯವನ್ನು ಪಡೆದನು? ಉತ್ತರ: ಬಿಹಾರ ರಾಜ್ಯದ ಗಯಾ ಜಿಲ್ಲೆಯ ಬೋಧಗಯಾದಲ್ಲಿರುವ ಮಹಾಬೋಧಿ ದೇವಾಲಯದ ಸಂಕೀರ್ಣದಲ್ಲಿರುವ ಅರಳಿ ಮರದ ಕೆಳಗೆ ಬುದ್ಧನಿಗೆ ಜ್ಞಾನೋದಯವಾಯಿತು. ಪ್ರಶ್ನೆ: ಯಾವ ಪ್ರಾಣಿಯು ಮೇಲ್ಮುಖವಾಗಿ ನೋಡಲು ಸಾಧ್ಯವಿಲ್ಲ? ಉತ್ತರ: ಹಂದಿ ನೇರವಾಗಿ 90 ಡಿಗ್ರಿಗಳಲ್ಲಿ ನೋಡಲು ಸಾಧ್ಯವಿಲ್ಲ. ಪ್ರಶ್ನೆ: ಸೂರ್ಯನು ಬಾಹ್ಯಾಕಾಶದಲ್ಲಿ ಹೇಗೆ ಕಾಣಿಸಿಕೊಳ್ಳುತ್ತಾನೆ? ಉತ್ತರ: ಬಾಹ್ಯಾಕಾಶದಲ್ಲಿ ಸೂರ್ಯನ ಬಣ್ಣವು ಬಿಳಿಯಾಗಿ ಕಾಣುತ್ತದೆ. ಬಾಹ್ಯಾಕಾಶದಿಂದ ಸೂರ್ಯನು ಪ್ರಕಾಶಮಾನವಾದ ಬೆಳಕಿನ ಚೆಂಡಿನಂತೆ ಗೋಚರಿಸುತ್ತಾನೆ. ಪ್ರಶ್ನೆ: ವಿಶ್ವದ ಯಾವ ಜೀವಿಯು ದೀರ್ಘಾವಧಿಯ ಜೀವಿತಾವಧಿಯನ್ನು ಹೊಂದಿದೆ? ಉತ್ತರ: ಆಮೆ ಪ್ರಪಂಚದಲ್ಲಿಯೇ ಅತಿ ಹೆಚ್ಚು ಜೀವಿತಾವಧಿಯನ್ನು ಹೊಂದಿರುವ ಜೀವಿಯಾಗಿದೆ. ಪ್ರಶ್ನೆ: ಯಾವ ಹೂವು ಯಾವಾಗಲೂ ಸೂರ್ಯನ ಕಡೆಗೆ ನೋಡುತ್ತದೆ? ಉತ್ತರ: ಸೂರ್ಯಕಾಂತಿ ಹೂವು ಯಾವಾಗಲೂ ಸೂರ್ಯನ ಕಡೆಗೆ ನೋಡುತ್ತದೆ. ಪ್ರಶ್ನೆ: ಯಾವ ಹೂವು 12 ವರ್ಷಗಳಿಗೊಮ್ಮೆ ಮಾತ್ರ ಅರಳುತ್ತದೆ? ಉತ್ತರ: ನೀಲ್ಕುರಿಂಜಿ ನೀಲಕಿರಂಜೆ ಹೂವು 12 ವರ್ಷಗಳಿಗೊಮ್ಮೆ ಮಾತ್ರ ಅರಳುತ್ತದೆ. ಪ್ರಶ್ನೆ: ಕೃಷ್ಣಾ ನದಿಯ ಅತ್ಯಂತ ದೊಡ್ಡ ಉಪನದಿಯ ಹೆಸರೇನು? ಉತ್ತರ: ತುಂಗಭದ್ರಾ. ಪ್ರಶ್ನೆ: ಭಾರತದ ಅತ್ಯಂತ ಆಳವಾದ ಬಂದರು ಯಾವುದು? ಉತ್ತರ: ವಿಶಾಖಪಟ್ಟಣ. ಪ್ರಶ್ನೆ 1: ಯಮುನಾ ನದಿಯ ದಂಡೆಗಳ ಮೇಲಿರುವ ನಗರಗಳು ಯಾವುವು? ಉತ್ತರ: ದೆಹಲಿ, ಮಥುರಾ, ಆಗ್ರಾ ಮತ್ತು ಅಲಹಾಬಾದ್. ರಿಸೀವ್ಡ್ ಅಟ್ 1:01 ಅರ್ಥಾಕ್ ಆಂಕೋರ್ ವಾಟ್: ಜಗತ್ತಿನ ಅದ್ಭುತಗಳ ಪಟ್ಟಿಗೆ ಕಾಂಬೋಡಿಯಾದ ಸುಪ್ರಸಿದ್ಧ ದೇಗುಲ ಅಂಕೋರ್ ವಾಟ್. ಜಗತ್ತಿನ ಅದ್ಭುತಗಳ ಸಂಖ್ಯೆ ಎಷ್ಟು ಎಂದು ಈಗ ಪ್ರಶ್ನಿಸಿದರೆ ಸಿಗುವ ಉತ್ತರ 7. ಮುಂದಿನ ದಿನಗಳಲ್ಲಿ ಈ ಪ್ರಶ್ನೆಗೆ 8 ಎಂದು ಉತ್ತರಿಸಬೇಕಾಗುತ್ತದೆ.
ಈ ಪಟ್ಟಿಗೆ ಏಷ್ಯಾ ಖಂಡದ ಪ್ರಮುಖ ದೇಶ ಕಾಂಬೋಡಿಯಾದ ಆಂಕೋರ್ ವಾಟ್ ದೇಗುಲ ಸೇರ್ಪಡೆಯಾಗಿದೆ. ಇಟಲಿಯ ಪೊಂಪಿ ಎಂಬ ಪ್ರವಾಸಿ ಸ್ಥಳವನ್ನು ಸೋಲಿಸಿ ಕಾಂಬೋಡಿಯಾದ ಈ ಸ್ಥಳ ಜಗತ್ತಿನ ಅದ್ಭುತಗಳ ಪಟ್ಟಿಗೆ ಸೇರ್ಪಡೆಯಾಗಿದೆ. ಆಂಕೋರ್ ವಾಟ್ ಇತಿಹಾಸವೇನು? 12ನೇ ಶತಮಾನದಲ್ಲಿ ಖೇಮರ ರಾಜವಂಶದ 2ನೇ ಸೂರ್ಯವರ್ಮ ಅದನ್ನು ನಿರ್ಮಿಸಿದ. ವಿಷ್ಣುವಿಗಾಗಿ ಆತ ಈ ದೇಗುಲ ನಿರ್ಮಿಸಿದ್ದ. ಕಾಲ ಕಳೆದಂತೆ ಅದು ಬೌದ್ಧ ಧರ್ಮದ ಕೇಂದ್ರವಾಗಿ ಪರಿವರ್ತನೆಗೊಂಡಿತು. ಈ ಪರಿವರ್ತನೆಯ ಛಾಯೆ ದೇಗುಲದ ಗೋಡೆಗಳಲ್ಲಿ ಕಂಡುಬರುತ್ತಿದೆ. ಬೌದ್ಧ ಮತ್ತು ಹಿಂದೂ ನಂಬಿಕೆಗಳ ಧಾರ್ಮಿಕ ಚಿತ್ರಣಗಳು ದೇಗುಲದ ಗೋಡೆಗಳಲ್ಲಿ ಚಿತ್ರಿತವಾಗಿದೆ. ಖೇಮರ ವಂಶದ 6ನೇ ಜಯವರ್ಮನ ಕಾಲದಲ್ಲಿ ಈ ಬದಲಾವಣೆ ಕಂಡುಬಂದಿತು. ಶಿಲ್ಪಕಲೆಯ ವೈಶಿಷ್ಟ್ಯತೆ. ಮರಳುಗಲ್ಲಿನಿಂದ ಈ ಅದ್ಭುತ ದೇಗುಲವನ್ನು ನಿರ್ಮಿಸಲಾಗಿದೆ. ದೇಗುಲದ ವ್ಯಾಪ್ತಿಯಲ್ಲಿ 15 ಅಡಿ ಎತ್ತರದ ಗೋಡೆ. ಕೇಂದ್ರ ಭಾಗದಲ್ಲಿರುವ ದೇಗುಲದಲ್ಲಿ ಮೇರು ಪರ್ವತವನ್ನು 5 ಕಮಲಗಳ ಆಕೃತಿಯಿದೆ. ಸೂರ್ಯೋದಯ ವೀಕ್ಷಣೆಗೂ ಇದು ಪ್ರಸಿದ್ಧ. ಕಾಂಬೋಡಿಯಾದಲ್ಲಿ ಎಲ್ಲಿ? ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರಿರುವ ಈ ದೇಗುಲ ಕಾಂಬೋಡಿಯಾದ ಉತ್ತರ ಭಾಗದ ಸಿಮ್ ರೀಪ್ ಎಂಬ ಪ್ರಾಂತ್ಯದಲ್ಲಿದೆ. ದೇಶದ ರಾಜಧಾನಿ ನಾಂಫೆನ್ನಿಂದ ಸಿಮ್ ರೀಪ್ಗೆ 318 ಕಿಮಿ ದೂರ ಇದೆ. ಆಂಕೋರ್ ವಾಟ್ಗೆ ಯಶೋಧರಪುರ ಎಂಬ ಹೆಸರು ಇದೆ. ಆಂಕೋರ್ ಎಂಬ ಪದದ ಅರ್ಥ ನೋಕೋರ್ ಎನ್ನುವುದು ಈ ಪದದ ಮೂಲ. ಖೇಮರ ರಾಜವಂಶದ ಹೆಸರನ್ನು ಸೂಚಿಸುತ್ತದೆ. ಖೇಮರ ಎಂದರೆ ರಾಜಧಾನಿ ಎಂಬರ್ಥವೂ ಇದೆ. 200 ಚದರ ಅಡಿ. ದೇಗುಲದ ವಿಸ್ತೀರ್ಣ 12ನೇ ಶತಮಾನ. ನಿರ್ಮಾಣಗೊಂಡ ಅವಧಿ 500 ಎಕರೆ. ದೇಗುಲ ಇರುವ ಜಮೀನಿನ ವ್ಯಾಪ್ತಿ ರಿಸೀವ್ಡ್ ಅಟ್ 1 hour 1 minute ಎಂಸೆಡರ್ಥಕ್ ಸಾಮಾನ್ಯ ಜ್ಞಾನ. ಪದ್ಮಾವತ್ ಅನ್ನು ರಚಿಸಿದವರು ಯಾರು? ಉತ್ತರ ಮಲಿಕ್ ಮೊಹಮ್ಮದ್ ಜೈಸಿ. ಮೌಂಟ್ ಎವರೆಸ್ಟ್ ಅನ್ನು ಮೊದಲ ಬಾರಿ ಏರಿದವರು ಯಾರು? ಉತ್ತರ ಮೌಂಟ್ ಎವರೆಸ್ಟ್ ಅನ್ನು ಮೊದಲು ಏರಿದವರು ತೆನ್ಸಿಂಗ್ ನಾರ್ಕ್ವೆ ನೇಪಾಳ ಮತ್ತು ಎಡ್ಮಂಡ್ ಹಿಲರಿ ನ್ಯೂಜಿಲೆಂಡ್. ಭಗತ್ ಸಿಂಗ್ ಸುಖದೇವ್ ರಾಜಗುರು ಅವರನ್ನು ಯಾವಾಗ ಗಲ್ಲಿಗೇರಿಸಲಾಯಿತು? ಉತ್ತರ 23 ಮಾರ್ಚ್ 1931 ರಂದು ಗಲ್ಲಿಗೇರಿಸಲಾಯಿತು. ಲ್ಯಾಟಿನ್ ಅಮೆರಿಕದ ಅತ್ಯಂತ ಕೈಗಾರಿಕಾ ಅಭಿವೃದ್ಧಿ ಹೊಂದಿದ ದೇಶ ಯಾವುದು? ಉತ್ತರ ಅರ್ಜೆಂಟೀನಾ. ತಂಬಾಕನ್ನು ಸಂಪೂರ್ಣವಾಗಿ ನಿಷೇಧಿಸಿದ ವಿಶ್ವದ ಮೊದಲ ದೇಶ ಯಾವುದು? ಉತ್ತರ ಭೂತಾನ್. ಬಿಲ್ ಮನಿ ಬಿಲ್ ಆಗಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ಯಾರು ನಿರ್ಧರಿಸುತ್ತಾರೆ? ಉತ್ತರ ಲೋಕಸಭೆಯ ಸ್ಪೀಕರ್ ಅವರು ಮಂಡಿಸಿದ ಮಸೂದೆ ಹಣದ ಮಸೂದೆಯೇ ಅಥವಾ ಅಲ್ಲವೇ ಎಂಬುದನ್ನು ನಿರ್ಧರಿಸುವ ಅಧಿಕಾರವನ್ನು ಹೊಂದಿರುತ್ತಾರೆ. ಲೋಕಸಭೆಯಲ್ಲಿ ಅಧಿಕಾರ ನಡೆಸಲು ಕನಿಷ್ಠ ವಯಸ್ಸು ಎಷ್ಟು? ಉತ್ತರ ಬಜೆಟ್ ಅಧಿವೇಶನ, ಮುಂಗಾರು ಅಧಿವೇಶನ ಮತ್ತು ಚಳಿಗಾಲದ ಅಧಿವೇಶನ. ಹೀಗೆ ಲೋಕಸಭೆಯಲ್ಲಿ ವರ್ಷಕ್ಕೆ 3 ಅಧಿವೇಶನಗಳು ನಡೆಯುತ್ತವೆ. ಲೋಕಸಭೆಯ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಉತ್ತರ ಜಿವಿ ಮಾವಲಂಕರ್ ಅವರನ್ನು ಲೋಕಸಭೆಯ ಪಿತಾಮಹ ಎಂದು ಕರೆಯಲಾಗುತ್ತದೆ. ಭಾರತೀಯ ಸಂಸತ್ತಿನ ಮೇಲ್ಮನೆಯ ಹೆಸರೇನು? ಉತ್ತರ ರಾಜ್ಯಸಭೆ. ಸಾಂವಿಧಾನಿಕವಾಗಿ ಕೌನ್ಸಿಲ್ ಆಫ್ ಸ್ಟೇಟ್ಸ್ ಭಾರತದ ಉಭಯ ಸದನಗಳ ಸಂಸತ್ತಿನ ಮೇಲ್ಮನೆಯಾಗಿದೆ. ರಿಸೀವ್ಡ್ 1 hour 1 minute ಎಂಸೆಡರ್ಥಕ್ ಗಂಗಾ ನದಿ 5 ಪ್ರಯಾಗಗಳು. ದೇವಪ್ರಯಾಗ ಭಾಗೀರಥಿ ನದಿ ಮತ್ತು ಅಲಕನಂದಾ ನದಿಯ ಸಂಗಮ ಸ್ಥಳ. ರುದ್ರಪ್ರಯಾಗ ಮಂದಾಕಿನಿ ನದಿ ಮತ್ತು ಅಲಕನಂದಾ ನದಿಯ ಸಂಗಮ ಸ್ಥಳ. ನಂದಪ್ರಯಾಗ ನಂದಾಕಿನಿ ನದಿ ಮತ್ತು ಅಲಕನಂದಾ ನದಿಯ ಸಂಗಮ ಸ್ಥಳ. ಕರ್ಣಪ್ರಯಾಗ ಪಿಂಡಾರ್ ನದಿ ಮತ್ತು ಅಲಕನಂದಾ ನದಿಯ ಸಂಗಮ ಸ್ಥಳ. ವಿಷ್ಣುಪ್ರಯಾಗ ದೌಲಿಗಂಗಾ ನದಿ ಮತ್ತು ಅಲಕನಂದಾ ನದಿಯ ಸಂಗಮ ಸ್ಥಳ. ರಿಸೀವ್ಡ್ 1 hour 1 minute ಎಂಸೆಡರ್ಥಕ್ ಪ್ರಚಲಿತ ವಿದ್ಯಮಾನಗಳು. ಐತಿಹಾಸಿಕ ಮೈಲಿಗಲ್ಲು. ನೇಪಾಳ ಅಧಿಕೃತವಾಗಿ ಮೊದಲ ಸಲಿಂಗ ವಿವಾಹವನ್ನು ನೋಂದಾಯಿಸಿದೆ. ಸಲಿಂಗ ವಿವಾಹವನ್ನು ಕಾನೂನುಬದ್ಧಗೊಳಿಸಿದ ನೇಪಾಳದ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪಿನ 5 ತಿಂಗಳ ನಂತರ ದೇಶವು ತನ್ನ ಮೊದಲ ಪ್ರಕರಣವನ್ನು ಅಧಿಕೃತವಾಗಿ ದಾಖಲಿಸಿದೆ. ಈ ಕ್ರಮವು ಸಲಿಂಗ ವಿವಾಹಗಳನ್ನು ಗುರುತಿಸಿ ಮತ್ತು ಔಪಚಾರಿಕಗೊಳಿಸಿದ ದಕ್ಷಿಣ ಏಷ್ಯಾದ ಮೊದಲ ದೇಶವಾಗಿ ನೇಪಾಳ ಗುರುತಿಸಿಕೊಂಡಿದೆ. ಪಶ್ಚಿಮ ನೇಪಾಳದ ಲಾಮ್ಜಂಗ್ ಜಿಲ್ಲೆಯ ದೋರ್ಡಿ ಗ್ರಾಮೀಣ ಪುರಸಭೆಯಲ್ಲಿ ಈ ಘಟನೆ ನಡೆದಿದೆ. ರಿಸೀವ್ಡ್ 1 hour 2 minute ಎಂಸೆಡರ್ಥಕ್ ಸಾಮಾನ್ಯ ಜ್ಞಾನ ವಿಷಯಗಳಿಗೆ ಸಂಬಂಧಿಸಿದ ಪ್ರಮುಖ ಪ್ರಶ್ನೆಗಳು ಮತ್ತು ಉತ್ತರಗಳ. ಅತಿಯಾದ ಅಪೌಷ್ಟಿಕತೆಯಿಂದಾಗಿ ಯಾವ ರಾಜ್ಯವನ್ನು ಭಾರತದ ಇಥಿಯೋಪಿಯಾ ಎಂದು ಕರೆಯಲಾಯಿತು? ಎನ್ಸ್ ಮಧ್ಯಪ್ರದೇಶ. ಮಾನವ ಅಭಿವೃದ್ಧಿ ಸೂಚ್ಯಂಕ ಹೆಡೈ ಯಾವ ಅರ್ಥಶಾಸ್ತ್ರಜ್ಞರ ಕೊಡುಗೆಯಾಗಿದೆ? ಎನ್ಸ್ ಮೆಹಬೂಬುಲ್ ಹಕ್. ಭಾರತದಲ್ಲಿನ ಬಡತನದ ಮಟ್ಟವನ್ನು ನಿರ್ಣಯಿಸಲಾಗುತ್ತದೆ. ಎನ್ಸ್ ಕುಟುಂಬದ ಬಳಕೆಯ ವೆಚ್ಚದ ಆಧಾರದ ಮೇಲೆ. ರಾಷ್ಟ್ರೀಯ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಎಲ್ಲಿದೆ? ಎನ್ಸ್ ಹೈದರಾಬಾದ್.
ಭಾರತದಲ್ಲಿನ ಬಡತನದ ಮಟ್ಟವನ್ನು ನಿರ್ಣಯಿಸಲಾಗುತ್ತದೆ. ಎನ್ಸ್ ಕುಟುಂಬದ ಬಳಕೆಯ ವೆಚ್ಚದ ಆಧಾರದ ಮೇಲೆ. ಯಾವ ಆಟಗಾರನನ್ನು ಹಾಕಿಯ ಮಾಂತ್ರಿಕ ಎಂದು ಕರೆಯಲಾಗುತ್ತದೆ? ಉತ್ತರ ಮೇಜರ್ ಧ್ಯಾನ್ ಚಂದ್. ಯಾವ ಆಟಗಾರನನ್ನು ಅ ಫ್ಲೈಯಿಂಗ್ ಈಜಿಪ್ಟ್ ಎ ಎಂದು ಕರೆಯಲಾಗುತ್ತದೆ? ಉತ್ತರ ಮಿಲ್ಕಾ ಸಿಂಗ್. ಯಾವ ಆಟಗಾರನನ್ನು ಅ ಬೆಂಗಾಲ್ ಟೈಗರ್ ಎ ಎಂದು ಕರೆಯಲಾಗುತ್ತದೆ? ಉತ್ತರ ಸೌರವ್ ಗಂಗೂಲಿ. ಯಾವ ಆಟಗಾರನನ್ನು ಎ ಲೈಟ್ನಿಂಗ್ ಕಿಂಗ್ ಎ ಎಂದು ಕರೆಯಲಾಗುತ್ತದೆ? ಉತ್ತರ ವಿಶ್ವನಾಥನ್ ಆನಂದ್. ಯಾವ ಆಟಗಾರನನ್ನು ಅ ದಿ ವಾಲ್ ಎ ಎಂದು ಕರೆಯಲಾಗುತ್ತದೆ? ಉತ್ತರ ರಾಹುಲ್ ದ್ರಾವಿಡ್. ಯಾವ ಆಟಗಾರನನ್ನು ಅ ಪೋಲ್ ವಾಲ್ಟ್ ಎ ರಾಜ್ ಎಂದು ಕರೆಯಲಾಗುತ್ತದೆ? ಉತ್ತರ ಸೆರ್ಗೆ ಬುಬ್ಕಾ. ಯಾವ ಆಟಗಾರನನ್ನು ಮೈಸೂರು ಎಕ್ಸ್‌ಪ್ರೆಸ್ ಎಂದು ಕರೆಯಲಾಗುತ್ತದೆ? ಉತ್ತರ ಜಾವಗಲ್ ಶ್ರೀನಾಥ್. ರಿಸೀವ್ಡ್ 1 hour 2 minute ಎಂಸೆಡ್ ಅರ್ಥಾಕ್. ಭಾರತದಲ್ಲಿನ ವಿಶೇಷ ಸಂಸ್ಥೆಗಳು: ಭಾರತೀಯ ಅರಣ್ಯ ಸಂಶೋಧನಾ ಸಂಸ್ಥೆ ಡೆಹ್ರಾಡೂನ್, ಭಾರತೀಯ ವನ್ಯಜೀವಿ ಸಂಶೋಧನಾ ಸಂಸ್ಥೆ ಡೆಹ್ರಾಡೂನ್, ಸೆಂಟ್ರಲ್ ಬರ್ಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇಜತ್ನಗರ, ರಾಷ್ಟ್ರೀಯ ಪರಿಸರ ಸಂಶೋಧನಾ ಸಂಸ್ಥೆ ನಾಗ್ಪುರ, ರಾಷ್ಟ್ರೀಯ ಒಂಟೆ ಸಂಶೋಧನಾ ಸಂಸ್ಥೆ ಬಿಕಾನೇರ್, ನ್ಯಾಷನಲ್ ಜಿಯೋಫಿಸಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಹೈದರಾಬಾದ್, ರಾಷ್ಟ್ರೀಯ ಪರಿಸರ ಎಂಜಿನಿಯರಿಂಗ್ ಸಂಶೋಧನಾ ಸಂಸ್ಥೆ ನಾಗ್ಪುರ, ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ನವದೆಹಲಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮಣ್ಣಿನ ವಿಜ್ಞಾನ ಪ್ರಯಾಗರಾಜ್, ಕೇಂದ್ರ ಮಣ್ಣು ಮತ್ತು ಲವಣಾಂಶ ಸಂಶೋಧನಾ ಸಂಸ್ಥೆ ಕರ್ನಾಲ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರಲ್ ರಿಸರ್ಚ್ ಬೆಂಗಳೂರು, ಫಾರೆಸ್ಟ್ ಸರ್ವೆ ಸೆಂಟರ್ ಆಫ್ ಇಂಡಿಯಾ ಡೆಹ್ರಾಡೂನ್, ನ್ಯಾಷನಲ್ ಮ್ಯೂಸಿಯಂ ಆಫ್ ನ್ಯಾಚುರಲ್ ಹಿಸ್ಟರಿ ನವದೆಹಲಿ, ಸಲೀಂ ಅಲಿ ಪಕ್ಷಿ ವಿಜ್ಞಾನ ಮತ್ತು ನೈಸರ್ಗಿಕ ಇತಿಹಾಸ ಕೇಂದ್ರ ಕೊಯಮತ್ತೂರು, ಬಟಾನಿಕಲ್ ಸರ್ವೆ ಆಫ್ ಇಂಡಿಯಾ ಕೋಲ್ಕತಾ, ಜುಲಾಜಿಕಲ್ ಪ್ರಾಣಿ ಸರ್ವೆ ಆಫ್ ಇಂಡಿಯಾ ಕೋಲ್ಕತಾ, ರಾಷ್ಟ್ರೀಯ ಅರಣ್ಯ ಸಂಶೋಧನಾ ಸಂಸ್ಥೆ ಝಾನ್ಸಿ, ಸೆಂಟ್ರಲ್ ಡೆಸರ್ಟ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಜೋಧಪುರ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮೆಟಿಯರೋಲಜಿ ನವದೆಹಲಿ, ಭಾರತೀಯ ಹವಾಮಾನ ವೀಕ್ಷಣಾಲಯ ಪೂನಾ, ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಕ್ಟೀರಿಯಲ್ ಟೆಕ್ನಾಲಜಿ ಚಂಡೀಗಢ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಬೊಟನಿ ಲಕ್ನೋ, ಕೇಂದ್ರ ಗಣಿಗಾರಿಕೆ ಸಂಶೋಧನಾ ಕೇಂದ್ರ ಧನ್ಬಾದ್ ಜಾರ್ಖಂಡ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಕೆಮಿಕಲ್ ಬಯಾಲಜಿ ಕೋಲ್ಕತಾ, ಕೇಂದ್ರ ಇಂಧನ ಸಂಶೋಧನಾ ಸಂಸ್ಥೆ ಜುಡಗೊಂಡ ಜಾರ್ಖಂಡ್. ರಿಸೀವ್ಡ್ 1 hour 2 minute ಎಂಸೆಡ್ ಅರ್ಥಾಕ್. ಕೃಷಿ ಕಾಯ್ದೆಗಳು: ಆಹಾರ ಕಲಬೆರಕೆ ಕಾಯ್ದೆ 1954, ಬೀಜ ಕಾಯ್ದೆ 1966, ಕೀಟನಾಶಕ ಕಾಯ್ದೆ 1968, ಅಪಾಯಕಾರಿ ಯಂತ್ರಗಳ ಕಾಯ್ದೆ 1983, ರಾಸಾಯನಿಕ ಗೊಬ್ಬರ ನಿಯಂತ್ರಣ ಕಾಯ್ದೆ 1985, ಹಾಲು ಮತ್ತು ಹಾಲಿನ ಉತ್ಪನ್ನಗಳ ಕಾಯ್ದೆ 1992. ಜಲ ಕಾಯ್ದೆಗಳು: ಸಿಂಧೂ ನದಿ ನೀರಿನ ಕಾಯ್ದೆ 1960, ಕೇಂದ್ರ ಅಂತರ್ಜಲ ಮಂಡಳಿ 1970, ಬ್ರಹ್ಮಪುತ್ರ ನದಿ ಮಂಡಳಿ 1981, ನ್ಯಾಷನಲ್ ವಾಟರ್ ಡೆವಲಪ್ಮೆಂಟ್ ಏಜೆನ್ಸಿ 1982, ನ್ಯಾಷನಲ್ ವಾಟರ್ ಬೋರ್ಡ್ 1990, ವಾಟರ್ ಕ್ವಾಲಿಟಿ ಅಸೆಸ್ಮೆಂಟ್ ಅಥಾರಿಟಿ 2001. ರಿಸೀವ್ಡ್ 1 hour 2 minute ಎಂಸೆಡ್ ಅರ್ಥಾಕ್. ಭಾರತದ ಆರ್ಥಿಕತೆ: ಕೋಲ್ಕತ್ತಾದ ಹೌರಾದಲ್ಲಿ ಪ್ರಥಮ ಹತ್ತಿ ಗಿರಣಿ ಸ್ಥಾಪನೆ 1818, ಸಹಕಾರಿ ಬ್ಯಾಂಕ್ ಸ್ಥಾಪನೆ 1904, ರಿಸರ್ವ್ ಬ್ಯಾಂಕ್ ಸ್ಥಾಪನೆ 1935, ನಾಗಪುರ ಯೋಜನೆ 1943, ಪ್ರಥಮ ಕೈಗಾರಿಕಾ ನೀತಿ 1948, ಪ್ರಥಮ ಪಂಚವಾರ್ಷಿಕ ಯೋಜನೆ 1951, ಕುಟುಂಬ ಕಲ್ಯಾಣ ಇಲಾಖೆ 1952, 14 ಬ್ಯಾಂಕ್ಗಳ ರಾಷ್ಟ್ರೀಕರಣ 1969, 6 ಬ್ಯಾಂಕ್ಗಳ ರಾಷ್ಟ್ರೀಕರಣ 1980, ರೂಪಾಯಿ ಅಪಮೌಲ್ಯೀಕರಣ 1991, ಪ್ರಧಾನಮಂತ್ರಿ ರೋಜಗಾರ್ ಯೋಜನೆ 1994, ರು 501,000 ರು ನೋಟುಗಳ ರದ್ದತಿ 2016. ರಿಸೀವ್ಡ್ 1 hour 2 minute ಎಂಸೆಡ್ ಅರ್ಥಾಕ್. KF 97 ತೇಜಸ್ 156 ಪ್ರಚಂಡ ಕಾಪ್ಟರ್ ಖರೀದಿಗೆ ಅಸ್ತು. ರಕ್ಷಣಾ ಪಡೆಗಳ ಸಾಮರ್ಥ್ಯ ಹೆಚ್ಚಿಸುವುದರ ಜತೆಗೆ ದೇಶೀಯ ರಕ್ಷಣಾ ಸಾಮಗ್ರಿಗಳ ಉತ್ಪಾದನೆಗೂ ಉತ್ತೇಜನ ನೀಡುವ ನಿಟ್ಟಿನಲ್ಲಿ 23 ಲಕ್ಷ ಕೋಟಿ ರು.
ಮೌಲ್ಯದ ರಕ್ಷಣಾ ಉತ್ಪನ್ನಗಳ ಖರೀದಿಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ನೇತೃತ್ವದ ರಕ್ಷಣಾ ಸ್ವಾಧೀನ ಮಂಡಳಿ ಡಿಎಸಿ ಅನುಮೋದನೆ ನೀಡಿದೆ. ಭಾರತದ ಇತಿಹಾಸದಲ್ಲೇ ದೇಶೀಯ ಸಂಸ್ಥೆಗಳು ಸ್ವೀಕರಿಸಿರುವ ಅತಿದೊಡ್ಡ ಖರೀದಿ ಪ್ರಸ್ತಾಪ ಇದಾಗಿದೆ ಎಂದು ಹೇಳಲಾಗಿದೆ. ಇದರಲ್ಲಿ 97 ತೇಜಸ್ ಯುದ್ಧ ವಿಮಾನಗಳು ಹಾಗೂ 156 ಪ್ರಚಂಡ್ ಯುದ್ಧ ಕಾಪ್ಟರ್ಗಳ ಖರೀದಿಯೂ ಸೇರಿದೆ. ಜೊತೆಗೆ ಎಸ್ಯು ವ್ಯವಕಲನ 30 ಯುದ್ಧ ವಿಮಾನಗಳನ್ನು ಮೇಲ್ದರ್ಜೆಗೇರಿಸಲು ಡಿಎಸಿ ಅನುಮತಿ ನೀಡಿದೆ. ಏನೆಲ್ಲಾ ಖರೀದಿಗೆ ಅನುಮೋದನೆ? ಟೈಪ್ ವ್ಯವಕಲನ 2 ಟೈಪ್ ವ್ಯವಕಲನ 3 ಟ್ಯಾಂಕ್ ನಿಗ್ರಹ ಶಸ್ತ್ರ, ಮಧ್ಯಮ ಶ್ರೇಣಿಯ ನೌಕೆ ನಿಗ್ರಹ ಕ್ಷಿಪಣಿ, ಸ್ವಯಂಚಾಲಿತ ಟಾರ್ಗೆಟ್ ಟ್ರ್ಯಾಕರ್, ಡಿಜಿಟಲ್ ಬಸ್ಟಾಲಿಕ್ ಕಂಪ್ಯೂಟರ್ಗಳು, ಐಎಎಫ್ಗಾಗಿ 97 ತೇಜಸ್ ಯುದ್ಧ ವಿಮಾನ, ಸೇನೆ ನೌಕಾಪಡೆಗಾಗಿ 156 ಕಾಪ್ಟರ್ ರಿಸೀವ್ಡ್ ಅಟ್ 1 hour 3 minute m.